ಶ್ರಮ ಬಿದ್ದರೆ ಕ್ರೆಡಿಟ್ ತಗೋಬೇಕು. ಶ್ರಮ ಬಿದ್ದಿರೋ ಒಂದು ಸೈಡಿಗೆ ಬಿಟ್ಬಿಟ್ಟು ನೀನ್ ಬಂದ ನೀನ್ ಸನ್ಮಾನ ಮಾಡ್ಬಿಟ್ರೆ ಮೂರು ಮನುಷ್ಯ ಮಾಡೋಣ ಎಫರ್ಟ್ ಸ್ಟಾರ್ಟ್ ಕೇಳಕ್ ಹೋಗ್ಬೇಕಾಯ್ತು. ಅವ್ನು ಕೆಲಸ ಕರೆ ಬಿಟ್ಟು ತಿಂಗಳ ನೀರಂಗಿಗೆ ಇನ್ನು 5 ವರ್ಷ ತನಕತ್ತಿಲ್ಲ. ಲೋಕಾಯುಕ್ತದಿಂದ ಕೇಸ್ ಗೆದ್ದಿರೋದು ಇದು ಹಕ್ಕುಪತ್ರ ಕೊಡೋಕ್ಕೆ ಯಾರ ಕೈಲಿ ಹೋಗ್ಕೊಳಕ್ಕೆ ಆದಿರಲ್ಲ. 10 ವರ್ಷದಿಂದ ಹಂಗೆ ಬಿದ್ದಿತ್ತು. ಬಟ್ ಇವ್ರೇನಂದ್ರೆ ಇವಾಗ ಬಂದು ಎಲ್ಲ ಬೇರೆ ಬೆಳೆಸ್ಕೊಂಡಿದ್ರು ರಾಜಕೀಯದರು. 2023 ಹಾಕಿದ್ದೆ ಸರ್. 23 ಹಾಕಿ ಹಿಯರಿಂಗ್ ನಡ್ಸ್ಕೊಂಡು ಅವ್ರಿಗೆಲ್ಲ ಪ್ರತ್ಯುತ್ತರ ಮಾಡ್ಕೊಂಡು ಬಂದಿತ್ತು ನಾನು. ಆರ್ಡ್ರ್ ಎಲ್ಲ ನಮ್ಮ ಹತ್ರ ರೆಕಾರ್ಡ್ ಎಲ್ಲ ಐತೆ. ನಾವು ಯಾಕೆ ಸುಮ್ಮನೆ ಬೇಡ ಯಾಕೆ ಅಂತ ಸುಮ್ಮನೆ ನಾವು ನಮ್ಮ ನೋಡಿ ನಮ್ದನ್ನ ಖಾಲಿ ಸೈಡ್ಗಳು ಸೈಡ್ ನೀವು ಕೊಡಕ್ಕೆ ಬರಲ್ಲ. ಅದಕ್ಕೆ ಕೊಡಕ್ಕೆ ಬರಲ್ಲ. ಅಟ್ಲೀಸ್ಟ್ ಒಂದು ಈ ಥರ ಕೇಸ್ ಗೆದ್ದು ಈ ಥರ ಅಂತ ಹೇಳ್ಬೋದಾಯ್ತಲ್ವ. ಇಲ್ಲಿ ಯಾರೋ ಬಂದಿರಲಿಲ್ಲ ಅವತ್ತಿಂದ ಯಾರು ಬರ್ದಿದ್ರಿಗಲ್ಲ ಊರಿನವ್ರಿಗೂ ಗೊತ್ತಲ್ಲ. ಇವ್ರು ಇರ್ತಾರ ಪಾಪ ಅಮಾಯಕರು. ಅವ್ರಿಗೇನು ಗೊತ್ತು ಇವರೇ ಕೊಡಿಸ್ತಾ ಬಟ್ ಪ್ರೋಟೋಕಾಲ್ ಪ್ರಕಾರ ಅವರೇ ಕೊಡ್ಬೇಕಲ್ಲಪ್ಪ. ನಾವು ಕೊಡಕ್ಕೆ ನಮ್ಮ ಲೋಕಾಯುಕ್ತರ ಮೊರೆ ಹೋಗಿ ಆ ನ್ಯಾಯ ಕೇಳ್ಕೊಂಡು ಅಲ್ಲಿ ನಾವು ಜಯಶೀಲರಾಗಿ ಬಂದ ಕಾರಣಕ್ಕೋಸ್ಕರ ಅಲ್ವಾ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು. ಈಗ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡ್ತಾ ಇರೋದು. ಆ ಕಾರ್ಯಕ್ರಮದಲ್ಲಿ ಕಷ್ಟಪಟ್ಟವರು, ಹೋರಾಟ ಮಾಡಿದವರು, ಲೋಕಾಯುಕ್ತ ಕಚೇರಿಗಳಿಗೆ ಹೋಗಿ ತನ್ನ ಅಮೂಲ್ಯವಾದಂತಹ ಸಮಯವನ್ನ ಅಲ್ಲಿ ಕೊಟ್ಟು ಕೆಲಸ ಕಾರ್ಯಗಳನ್ನ ಬದಿಗೊಟ್ಟಿ ಈ ಒಂದು ಹೋರಾಟದಲ್ಲಿ ಜಯವನ್ನು ಗಳಿಸಿದಂತಹ ವ್ಯಕ್ತಿಗಳನ್ನ ಮರೆಮಾಚಿ ಇವತ್ತು ಯಾರೋ ಬಂದು ವೇದಿಕೆ ಮೇಲೆ ಬಿಲ್ಡಪ್ ತಗೋತಾರೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಬಂದು ಹಕ್ಕುಪತ್ರಗಳನ್ನ ವಿತರಣೆ ಮಾಡಿ ಅವ್ರ ಪಾಡುಗರು ಹೊರಟೋದ್ರು. ಅಲ್ಲಿ ಪರಿಶ್ರಮ ಪಟ್ಟಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದ ಮಾನ್ಯತೆ ಸಿಗಲಿಲ್ಲ. ಇದು ದುರಂತ. ನೆಲಮಂಗಲ ತಾಲೂಕು ತ್ಯಾಮಗುಂಡ್ಲು ಹೋಬಳಿಯ ಬೀರಗೊಂಡನಹಳ್ಳಿ ಅನ್ನುವಂತಹ ಒಂದು ಗ್ರಾಮ. ಆ ಗ್ರಾಮದಲ್ಲಿ ನಿನ್ನೆ ದಿವಸ ನೆಲಮಂಗಲ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ನಿಜಕ್ಕೂ ಬಹಳ ಸಂತಸದ ಒಂದು ವಿಚಾರ. ಅದೆಷ್ಟೋ ವರ್ಷಗಳಾಗಿದ್ವು ನೆಲಮಂಗಲ ತಾಲೂಕಿನಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಸಾಕಷ್ಟು ವರ್ಷಗಳೇ ಕಳೆದಿದ್ವು. ಅಂಜನ್ಮೂರ್ತಿಯವರು ಅಧಿಕಾರದಲ್ಲಿ ಇದ್ದಂತಹ ಒಂದು ಅವಧಿಯಲ್ಲಿ ಮಂಟನಕುರ್ಚಿ ಎನ್ನುವಂತಹ ಗ್ರಾಮದ ಕಾಸಿನಕಲ್ಲು ಅನ್ನುವಂತಹ ಜಾಗದಲ್ಲಿ ಆಂಜನೇಯಮೂರ್ತಿಯವರು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು. ಅದಾದಮೇಲೆ ಮತ್ತೆ ಈಗ ಹಕ್ಕುಪತ್ರ ವಿತರಣೆ ಆಗಿರೋದು ನನಗೆ ಗೊತ್ತಿರೋ ಪ್ರಕಾರ ಬೀರಗೊಂಡನಹಳ್ಳಿಯ ಗ್ರಾಮದಲ್ಲಿ. ಸೊ ಹಾಗಾಗಿ ಒಂದು ಕಡೆ ಸಂತಸ, ಮತ್ತೊಂದು ಕಡೆ ಬೇಸರದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ತಾವೀಗಾಗಲೇ ವಿಡಿಯೋಗಳಲ್ಲಿ ನೋಡಿದಿರ ಕೂಗಾಟ, ಕಿರ್ಚಾಟ, ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು. ಕೆಲವು ಯುವಕರು ನಮಗೆ ಅನ್ಯಾಯ ಆಗಿದೆ, ನಮ್ಮನ್ನು ಗುರುತಿಸಿಲ್ಲ ಅನ್ನುವಂತಹ ಒಂದು ಮನಸ್ತಾಪ ಇಟ್ಕೊಂಡು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದ ಆಯೋಜಕರ ವಿರುದ್ಧವಾಗಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಆ ಗ್ರಾಮದ ಕೆಲವು ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಕೊಡುವಂತಹ ಕೆಲಸಕ್ಕೆ ಇವತ್ತು ನಾಂದಿಯನ್ನು ಹಾಡಿದ್ದಾರೆ. ಬಹಳ ದೊಡ್ಡ ಒಂದು ಹೋರಾಟ, ಸುಮಾರು ವರ್ಷಗಳಿಂದ ಆ ವಿಚಾರದಲ್ಲಿ ಒಂದು ಹೋರಾಟವನ್ನು ಸಾಮಾಜಿಕ ಕಳಕಳಿ ಇಟ್ಕೊಂಡು ಅಲ್ಲಿನ ಯುವಕರು ತನ್ನ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಲೋಕಾಯುಕ್ತ ಮೊರೆ ಹೋಗಿ ಲೋಕಾಯುಕ್ತದಲ್ಲಿ ಆ ಒಂದು ಮೊಕದ್ದಮೆಯನ್ನು ಗೆದ್ದು ಗ್ರಾಮಸ್ಥರ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ಆದರೆ ಅವರ ಆಕ್ರೋಶ, ಅಸಮಾಧಾನ ಏನಕ್ಕೆ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ, ವೇದಿಕೆಯಲ್ಲಿ ಇದ್ದಂತಹ ಅಷ್ಟೂ ಜನ ಅತಿಥಿಗಳು, ವೇದಿಕೆಯನ್ನು ಅಲಂಕರಿಸಿದಂತಹ ಮಹಾನ್ ಗಣ್ಯ ವ್ಯಕ್ತಿಗಳು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಇವತ್ತು ನಾವು ಈ ಒಂದು ವೇದಿಕೆಯಲ್ಲಿ ಇಲ್ಲಿನ ಫಲಾನುಭವಿಗಳಿಗೆ ಈ ಒಂದು ಹಕ್ಕುಪತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದರ ಹಿಂದಿನ ಹೋರಾಟ ಯಾವ ಮಟ್ಟದಲ್ಲಿತ್ತು, ಇಂದಿನ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಯಾರು, ಈ ಒಂದು ಶ್ಲಾಘನೆ ಕೊಡಬೇಕು ಅನ್ನೋದಾದರೆ ಯಾರಿಗೆ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಮನದಟ್ಟು ಮಾಡ್ಕೋಬೇಕಾಗಿತ್ತು. ಆ ಒಂದು ವೇದಿಕೆಯಲ್ಲಿ ಆ ಹೋರಾಟವನ್ನು ಮಾಡಿದಂತಹ ಆ ಯುವಕರನ್ನ ಮೊದಲಿಗೆ ವೇದಿಕೆ ಮೇಲೆ ಕರೆಸಿ ಅವರಿಗೆ ಗೌರವಿತವಾಗಿ ಸನ್ಮಾನಿಸಿ ಅವರಿಗೆ ಆ ಒಂದು ಹೋರಾಟಕ್ಕೆ ಏನು ಜಯ ಸಿಕ್ಕಿದೆ ಅದಕ್ಕೆ ಅವ್ರನ್ನ ಅಭಿನಂದಿಸಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗಿರೋದು ವಿಚಾರ ಅಂತ ಹೇಳಿದ್ರೆ, ಆ ಒಂದು ವೇದಿಕೆಯಲ್ಲಿ ಆ ವ್ಯಕ್ತಿಗಳಿಗೆ, ಆ ಹುಡುಗರಿಗೆ ಕರೀಲಿಲ್ಲ, ಅವರ ಹೋರಾಟವನ್ನು ಎಲ್ಲೂ ಸಹ ಚರ್ಚೆ ಮಾಡಲಿಲ್ಲ. ಲೋಕಾಯುಕ್ತರ ಮೊರೆ ಹೋಗಿ ಆ ನ್ಯಾಯ ಕೇಳಿಕೊಂಡು ಅಲ್ಲಿ ನಾವು ಜಯಶೀಲರಾಗಿ
ಬಂದ ಕಾರಣಕ್ಕೋಸ್ಕರ ಅಲ್ವಾ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು. ಇಲ್ಲಿನ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡ್ತಾ ಇರೋದು. ನಮ್ಮನ್ನ ಈ ಒಂದು ಸುಸಂದರ್ಭದಲ್ಲಿ ನಮ್ಮನ್ನ ಜ್ಞಾಪಿಸ್ಕೊಳ್ಲಿಲ್ವಲ್ಲ, ನಮ್ಮನ್ನ ವೇದಿಕೆಗೆ ಕರೆಯುವಂತ ಕೆಲಸ ಆಗ್ಲಿಲ್ವಲ್ಲ, ನಮ್ಮ ಹೆಸರುಗಳನ್ನ ಪ್ರಸ್ತಾಪ ಮಾಡ್ಲಿಲ್ವಲ್ಲ ಅನ್ನುವಂತಹ ಒಂದು ನೋವಿನಲ್ಲಿ ಆ ಸಾಮಾಜಿಕ ಕಳಕಳಿ ಇರುವಂತಹ ಹೋರಾಟಗಾರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ವ್ಯಕ್ತಪಡಿಸೋದು ಏನಂತ ಹೇಳಿದ್ರೆ, ಅಂತಹ ಹೋರಾಟಗಾರರನ್ನ ದಯವಿಟ್ಟು ಯಾವುದೇ ಗ್ರಾಮ ಆಗಿರ್ಬೋದು, ಯಾವುದೇ ವೇದಿಕೆಗಳಾಗಿರ್ಬೋದು, ಅವರ ಪರಿಶ್ರಮವನ್ನ ಪರಿಗಣಿಸಿ ಆ ವ್ಯಕ್ತಿಗಳನ್ನ ವೇದಿಕೆ ಮೇಲೆ ಕರೆಸಿ ಮೊದಲು ಅವರಿಗೆ ಗೌರವಿಸುವಂತಹ ಕೆಲಸ ಆಗಬೇಕು. ಆದರೆ ಇಷ್ಟು ಒಂದು ಹೋರಾಟವನ್ನ ಮಾಡಿ ಆ ಗ್ರಾಮದ ಫಲಾನುಭವಿಗಳಿಗೆ ಏನು ಹಕ್ಕುಪತ್ರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಆಯಿತು, ಆ ಕಾರ್ಯಕ್ರಮದಲ್ಲಿ ಕಷ್ಟಪಟ್ಟವರು, ಹೋರಾಟ ಮಾಡಿದವರು, ಲೋಕಾಯುಕ್ತ ಕಚೇರಿಗಳಿಗೆ ಹೋಗಿ ತನ್ನ ಅಮೂಲ್ಯವಾದಂತಹ ಸಮಯವನ್ನ ಅಲ್ಲಿ ಕೊಟ್ಟು ಕೆಲಸ ಕಾರ್ಯಗಳನ್ನ ಬದಿಗೊಟ್ಟಿ ಈ ಒಂದು ಹೋರಾಟದಲ್ಲಿ ಜಯವನ್ನು ಗಳಿಸಿದಂತಹ ವ್ಯಕ್ತಿಗಳನ್ನ ಮರೆಮಾಚಿ ಇವತ್ತು ಯಾರೋ ಬಂದು ವೇದಿಕೆ ಮೇಲೆ ಬಿಲ್ಡಪ್ ತಗೋತಾರೆ, ಯಾರೋ ಬಂದು ಆ ಒಂದು ಕಾರ್ಯಕ್ರಮದ ಅಷ್ಟು ಕ್ರೆಡಿಟ್ ಅನ್ನು ತಗೋತಾರೆ ಅಂದಾಗ ಬೇಸರ ಆಗೋದು ಸಹಜ. ಹೋರಾಟ ಮಾಡಿದಂತಹ ಹೋರಾಟಗಾರರಿಗೆ ಅಸಮಾಧಾನ ಆಗೋದು, ಬೇಜಾರಾಗೋದು, ಬೇಸರ ಆಗೋದು ಎಲ್ಲವೂ ಸಹ ಸಹಜ. ಆದರೆ ಆ ಊರಿನ ಗ್ರಾಮಸ್ಥರಾಗಿರಬಹುದು ಅಥವಾ ಆ ಊರಿನ ಮುಖಂಡರಾಗಿರಬಹುದು, ಆ ವ್ಯಕ್ತಿಗಳನ್ನ ಕರೆದು ಗೌರವಿಸಬೇಕಾಗಿತ್ತು. ಅವರ ಈ ಒಂದು ಹೋರಾಟವನ್ನ ಆ ವೇದಿಕೆಯಲ್ಲಿ ಒಂದು 5 ನಿಮಿಷಗಳ ಕಾಲ ಚರ್ಚೆ ಮಾಡಬೇಕಾಗಿತ್ತು. ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಆಗಬೇಕಾಗಿತ್ತು. ಅದ್ಯಾವುದು ಸಹ ಆಗಲಿಲ್ಲ. ವೇದಿಕೆಯ ಕಾರ್ಯಕ್ರಮದಲ್ಲಿ ಬಂದು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಅವ್ರ ಪಾಡ್ಗರು ಹೊರಟೋದ್ರು. ಅಲ್ಲಿ ಪರಿಶ್ರಮ ಪಟ್ಟಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದ ಮಾನ್ಯತೆ ಸಿಗಲಿಲ್ಲ. ಇದು ದುರಂತ. ಅದಾದ ನಂತರ ಶಾಸಕರು ವೇದಿಕೆಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಅವರು ವಾಪಸ್ ಅವರ ಬೇರೆ ಕೆಲಸಕ್ಕೆ ತೆರಳುತ್ತಾರೆ. ಶಾಸಕರು ಹೋದ ನಂತರ ಅಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ, ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿನ ಮುಖಂಡರ ಮೊರೆ ಹೋಗಿ ಆ ಮುಖಂಡರನ್ನ ಆ ಹುಡುಗರು ಪ್ರಶ್ನೆ ಮಾಡುವಂತಹ ಕೆಲಸ ಮಾಡ್ತಾರೆ. ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಇಷ್ಟೆಲ್ಲ ನಾವು ಲೋಕಾಯುಕ್ತ ಮೊರೆ ಹೋಗಿ ನ್ಯಾಯಾಲಯದಲ್ಲಿ ನಾವು ಇವತ್ತು ಜಯಗಳಿಸ್ಕೊಂಡ್ ಬಂದಿದ್ದೀವಿ, ಆದೇಶ ಮಾಡಿಸ್ಕೊಂಡ್ ಬಂದಿದ್ದೀವಿ, ಆದರೆ ಎಲ್ಲೂ ಸಹ ನಮ್ಮನ್ನ ಗುರುತಿಸ್ತಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಯಾಕೆ ನಮ್ಮನ್ನ ಮರೆಮಾಚ್ತಾ ಇದ್ದೀರಾ? ನಮ್ಮಿಂದ ಆಗಿರೋ ಅನ್ಯಾಯ ಆದರೂ ಏನು? ನಾವೇನು ತಪ್ಪು ಮಾಡಿದ್ದೀವಿ ಅನ್ನುವಂಥ ಪ್ರಶ್ನೆಗಳನ್ನ ಸಾಕಷ್ಟು ಕೇಳೋದ್ರ ಮುಖಾಂತರ ಅವರು ಅಲ್ಲಿನ ಮುಖಂಡರ ಹತ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಆ ಒಂದು ಅಸಮಾಧಾನ ಆದ ನಂತರ ಆ ಹುಡುಗರನ್ನ ಸಮಾಧಾನ ಮಾಡಿ ವೇದಿಕೆ ಮೇಲೆ ಕರ್ಕೊಂಡೋಗಿ ಅವರಿಗೆ ಒಂದು ಗೌರವಿಸುವಂತಹ ಕೆಲಸ ಕೂಡ ಆಗುತ್ತೆ. ಆದರೆ ಆ ಕೆಲಸವನ್ನ ಶಾಸಕರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಆಗಬೇಕಾಗಿತ್ತು. ಆಗದಿದ್ರೆ ಅದು ಅವರಿಗೆ ಕೊಟ್ಟಂತಹ ಗೌರವ ಆಗಿರ್ತಿತ್ತು. ಎಲ್ಲರೂ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಆ ವೇದಿಕೆಯಿಂದ ಕೆಳಗಡೆ ಬಂದ ನಂತರದ ಸಮಯದಲ್ಲಿ ತಾವುಗಳು ಕೊಟ್ಟಂತಹ ಗೌರವ ಅವರಿಗೆ ಅಷ್ಟೊಂದು ತೃಪ್ತಿ ಆಗಿರಲಿಲ್ಲ. ನಮ್ದು ಕೆಡಿಬಿ ಅಕ್ವೈರ್ ಆಗಿತ್ತು, 2012 ಕೆಡಿಬಿ ಅಕ್ವೈರ್ ಆಗಿತ್ತು. ಅಕ್ವೈರ್ ಆದಂತ ಹಿಂದೆನೆ ಹಕ್ಕುಪತ್ರ ಇರೋದ್ರಿಂದ ಕೆಡಿಬಿಗೆ ಅಕ್ವಿಷನ್ ಆಗಿತ್ತು. ಅಕ್ವಿಷನ್ ಆಗಿ ಕೆಡಿಬಿಲಿ ಮತ್ತೆ ನಮ್ಮ ಯಾರಿದ್ದಾರೆ ಹಕ್ಕುಪತ್ರ ಮತ್ತೆ ಒಂದು ಇಶ್ಯೂ ಕ್ರಿಯೇಟ್ ಆಯ್ತು. ಅಕ್ವಿಷನ್ ಮಾಡ್ಕೊಂಡ ನಂತರ ಹಕ್ಕುಪತ್ರ ಕೊಡಕ್ಕೆ ಕೆಡಿಬಿ ಮತ್ತೆ ಇವರಲ್ಲಿ ಪಂಚಾಯತಿಗೂ ಕೆಡಿಬಿ ಮತ್ತೆ ಕೆಡಿಬಿ ಅವ್ರು ಏನ್ ಮಾಡಿದ್ರು, ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಒಂದು ಲೇಔಟ್ ಮಾಡಿ. ಬಟ್ ಯಾವುದೇ ರೀತಿಯಾದಂತ ಒಂದು ಹಕ್ಕುಪತ್ರ ಇಶ್ಯೂ ಮಾಡಿರ್ಲಿಲ್ಲ. ಅದು ಜಟಾಪಟಿ ಆಗಿತ್ತು. ಯಾರಿಗೆ? ಕೆಡಿಬಿಗೂ ಮತ್ತು ಪಂಚಾಯತಿಗೆ ಜಟಾಪಟಿ ಆಗಿರೋದ್ರಿಂದ ಸಂತೋಷ ಮತ್ತೆ ಲಕ್ಷ್ಮೀನಾರಾಯಣ ಏನು ಒಂದು ದಿನ ಲೋಕಾಯುಕ್ತಕ್ಕೆ ಹೋದ್ಮೇಲೆ ಇದು ಪ್ರಾಬ್ಲಮ್ ಸಾಲ್ವ್ ಅಂತ ಬಂತು. ಇದನ್ನ ಹಿಂದೆ ಇದ್ದಂತ ಲಕ್ಷ್ಮೀನಾರಾಯಣ ಸರ್ ಕೂಡ ಪುಟ್ ಮಾಡಿ ಫಾಲೋ ಅಪ್ ಮಾಡಿ ಅವರು ಕೂಡ ನಮಗೆ ಇದಕ್ಕೆ ಸಹಕರಿಸಿದ್ದಾರೆ. MLA ಕೂಡ ಸಹಕರಿಸಿದ್ದಾರೆ. ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಲಕ್ಷ್ಮೀನಾರಾಯಣ ಮತ್ತೆ ನಮ್ಮ ಹೆಚ್ಚಿನಾಗಿ ಸಂತೋಷ್ ಇದರಿಂದ ಓಡಾಡಿ ಎಲ್ಲ ಇಲ್ಲಿಗೆ ಒಂದು ಜಯ ತರಿಸಿದ್ದಾರೆ. ನಮ್ಮ ಐರೇಶ್ ಕೂಡ ಎಲ್ಲರಲ್ಲೂ ಕೋಆಪರೇಟ್ ಮಾಡಿ ಅವರು ಆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಇಂತಹ ಹೋರಾಟಗಾರರನ್ನ ಗುರುತಿಸಿ, ಬಡವರ ಪರ ಹೋರಾಟ ಮಾಡಿದಂಥವ್ರು ರೀ, ನ್ಯಾಯದ ಪರ ಹೋರಾಟ ಮಾಡಿದಂಥವ್ರು, ನ್ಯಾಯದ ಪರ ಬಡವರ ಕಾಳಜಿ ಇಟ್ಕೊಂಡು ಆ ಒಂದು ಹೋರಾಟವನ್ನ ಮಾಡುವಂತಹ, ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂತಹ ವ್ಯಕ್ತಿಗಳನ್ನ ಅಂತಹ ವೇದಿಕೆಗಳಲ್ಲಿ ಗೌರವಿಸುವಂತಹ ಕೆಲಸಗಳು ಆಗಬೇಕು. ಸಮಾಜಮುಖಿಯಾಗಿ ಒಬ್ಬ ಜನಪ್ರತಿನಿಧಿ ಮಾಡಬೇಕಾದಂತಹ ಕೆಲಸ ಆ ಹುಡುಗರು ಮಾಡಿದ್ದಾರೆ. ಗ್ರಾಮದ ಒಂದು ಒಳಿತಿಗಾಗಿ ಆ ಗ್ರಾಮಸ್ಥರ ಹಕ್ಕನ್ನ ಕೊಡಿಸಿದ್ದಾರೆ. ಆ ಹಕ್ಕೊತ್ತಾಯಿಸಿ ಒಂದು ಹೋರಾಟ ಮಾಡಿದಂತಹ ವ್ಯಕ್ತಿಗಳಿಗೆ ಗೌರವಿಸಬೇಕಾಗಿದ್ದು. ಆದರೆ ಆ ವ್ಯಕ್ತಿಗಳಿಗೆ ಅಲ್ಲಿ ಸರಿಯಾಗಿ ಸಿಗ್ಬೇಕಾದಂತಹ ಗೌರವ ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ. ಅದು ನಮಗೂ ಸಹ ಎಲ್ಲೋ ಒಂದು ಕಡೆ ಬೇಸರ ಆಗಿದೆ. ನಮ್ಮ ಎದೆಗಾರಿಕೆ ಸುದ್ದಿವಾಹಿನಿಯ ಪರವಾಗಿ ಆ ಹೋರಾಟದಲ್ಲಿ ಭಾಗಿಯಾದಂತಹ ಅಷ್ಟು ಯುವಕರಿಗೆ
ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಏನು ನಿಮ್ಮಿಂದ ಅಲ್ಲಿ ಆ ಫಲಾನುಭವಿಗಳಿಗೆ ಹಕ್ಕುಪತ್ರಗಳು ಸಿಕ್ಕಿದೆ, ಅವರೆಲ್ಲರ ಜೀವನ ಸುಖಮಯವಾಗಿರಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಮುಂದಿನ ನಿಮ್ಮ ಈ ಹೋರಾಟಕ್ಕೆ ಜಯ ಸಿಗಲಿ. ಇಂಥ ಹಲವಾರು ಹೋರಾಟಗಳನ್ನು ಬಡವರ ಪರ, ನ್ಯಾಯದ ಪರ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.